ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನಿಮಗೆ ಇಷ್ಟ ಅಕ್ವೈರ್ ಮಾಡ್ಕೊಳ್ಳೋದು ನಿಮ್ಗೆ ಅದು ಸರಿ. ನಿಮಗೆ ನಿಮ್ಮ ಪ್ರಕಾರ ಅಭಿಪ್ರಾಯ ಸರಿ ಇದೆ ಇಲ್ಲ, ಆದ್ರೆ ಅವ್ರಿಗೆ ಸರಿ ಇಲ್ಲ. ನೀವು ಈಗ ಯಾರಿಗೆ ಬೇಕು ಅಂತಿದ್ರೆ ನೀವು ವಾದ ಮಂಡನೆ ಮಾಡಿ ನಿಮ್ಗೆ ಹಕ್ಕಿದೆ. ಯಾಕಂದ್ರೆ ನಿಮ್ಮ ಭೂಮಿ ನಿಮ್ಮ ಹಕ್ಕು. ನೀವು ಕೊಡೋದು ಇಷ್ಟ ಇದ್ರೆ ಕೊಡ್ತೀರಿ, ಕೊಡಕ್ ಇಷ್ಟ ಇಲ್ಲ ಅಂದ್ರೆ ನೀವು ಬಿಡ್ತೀರಿ. ಹೌದಾ? ಸೊ ನಾವ್ ಹೇಳಿದ್ದೆ ಅವ್ರು ಹೇಳ್ಬೇಕು ಅಂತ, ಅವರು ನಾವ್ ಹೇಳಿದ್ದೆ ಇವ್ರು ಹೇಳ್ಬೇಕು ಅಂತ. ಎರಡು ಕಡೆ ಕೊಡಲ್ಲ ಅನ್ನೋರು ಕೊಡಲ್ಲ, ಕೊಡ್ತೀನಿ ಅನ್ನೋರು ಕೊಡೋರು, ಎಲ್ಲರೂ ಕೊಡ್ಬೇಕು ಅಂತ ಹೇಳ್ಬೇಕು ಅಂತ ನೀವ್ ಹೇಳಂಗಿಲ್ಲ. ಅವ್ರು ಕೊಡ್ಬೇಡಿ ಅಂತ 40 ಲಕ್ಷದಿಂದ ಎಕರೆಗೆ 1 ಕೋಟಿ ಕೊಟ್ಟಿರೋರೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ 2 ಕೋಟಿ ಚಿಲ್ಲರೆ ಗೊತ್ತಾಗಲ್ಲ. 40 ಲಕ್ಷದಿಂದ 1 ಕೋಟಿ ಗಂಟೆ ಕೊಟ್ಟಿರೋರೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಮತ್ತೆ ಕೇಸ್ಗಳು, ಜಮೀನ್ ಮೇಲೆ ಕೇಸ್ಗಳು ಇರುವಂಥದ್ದು ಅವರ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಅಲ್ಲಿ ನ್ಯಾಯಯುತವಾಗಿ 2% ಈಗ ಒಂದ್ ಮಾತಾಡಲ್ಲ, ನೀವು ಪರವಾಗಿ ಮಾತಾಡಿ. ಈಗ ಅವ್ರು ಏನಂದ್ರು ಅವತ್ತು, ಅವರೆಲ್ಲ ರೈತರೇ ಅಲ್ಲ, ಅವರು ಒಂದ್ ಬಿರಿಯಾನಿಗೋಸ್ಕರ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಾನು ಅದನ್ನ ವಿರೋಧ ಮಾಡಿದೆ. ಯಾಕೆ ಅಂದ್ರೆ ಅವರು ರೈತರೇ, ನೀವು ರೈತರೇ. ನೀವು ರೈತರು ನಿಮ್ ಪರವಾಗಿ ನೀವು ಹೋರಾಟ ಮಾಡಿ, ಅವ್ರ ಪರವಾಗಿ ನೀವು ಅವ್ರನ್ನ ನಿಲ್ಸೋದು, ಅವ್ರು ನಿಮ್ಮನ್ನ ನಿಲ್ಸೋದಿದೆಯಲ್ಲ, ಅದು ಸರಿ. ಅವ್ರ ರೈತರಲ್ಲ, ಅವ್ರದ್ದು ಅದಿದೆ ಇದಿದೆ ಅಂತ. ಸೊ ಅದು ಬೇಡ. ನಿಮ್ದು ಏನಿದೆ ನೀವು ಹೇಳ್ಬೇಕಾಗುತ್ತೆ. ಈಗ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸರ್ ಸಮಿತಿ. ನಾವು ಬಲವಂತವಾಗಿ ಕಿತ್ಗಳಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ಮಾತು, ಬಲವಂತವಾಗಿ ಕಿತ್ಗಳಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಯಾರು ಏನ್ ದಾಖಲೆ ಬಿಡುಗಡೆ ಮಾಡಿಲ್ಲ, ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತ ಗೊತ್ತಿಲ್ಲ. ನೀವ್ ಹೇಳ್ತೀರಿ 80%, ಅವ್ರು ಹೇಳ್ತಾರೆ 80% ಹೊರಗಡೆ ಜನ. ಹೌದಾ? ಸೊ ಇಂತಹ ಸಂದರ್ಭದಲ್ಲಿ ಪ್ರಾಕ್ಟಿಕಲಿ ಈಸ್ ಇಟ್ ಪಾಸಿಬಲ್? ಈಗ ಒಂದು 4 ಎಕರೆ ಇದೆ, ಆ ಕಡೆ ಈ ಕಡೆ 2 ಎಕರೆ ಕೊಡ್ತೀವಿ ಅಂತಾರೆ, ಮಧ್ಯದಲ್ಲಿರೋರು 2 ಎಕರೆ ಕೊಡಲ್ಲ ಅಂತ ಅಂತಾರೆ. ಆವಾಗ ಪ್ರಾಕ್ಟಿಕಲಿ ಟೌನ್ಶಿಪ್ ಪಾಸಿಬಲ್ ಇದೆಯಾ? ಕಷ್ಟ ಆಗುತ್ತೆ. ಸೊ ಹೆಂಗ್ ನಿವಾರಣೆ ಮಾಡ್ಬೇಕು ಇದನ್ನ ಅಂತ ಮಾಡಾದ್ಮೇಲೆ ಅದು ಭೂ ಸ್ವಾಧೀನಕ್ಕೆ ಡೆವಲಪ್ಮೆಂಟ್ಗೆ ಮೀಸಲಿರೋದು. ಇವರು ಕೊಡಲಿಲ್ಲ ಅಂತ ಏನ್ ಮಾಡ್ಕೊಂಡ್ರು ಅದಾಗಲ್ಲ, ಮಾಡೇ ಮಾಡ್ತಾರೆ. ನಾವು ಈಗ ನೋಟಿಫೈ ಮಾಡಿದ್ದಾರೆ 4 ಹಳ್ಳಿದು, ಮತ್ತೆ ಡಿನೋಟಿಫೈ ಮಾಡಕ್ ಆಗಲ್ಲ. ಕುಮಾರಸ್ವಾಮಿ ಅವ್ರು ಬಂದ್ರು, ಜಮೀನ್ ಕೇಳಿದ್ರು, ಕೊಡ್ಲಿಲ್ಲ, ರೆಡ್ ಝೋನ್ ಮಾಡಿ 20 ವರ್ಷದಿಂದ ನೀವು ಸಫರ್ ಆದ್ರಿ. DK ಶಿವಕುಮಾರ್ ಬಂದ್ರು, ಕೊಡಿ ಅಂದ್ರು, ಕೊಡಲ್ಲ ಅಂದ್ರು, ಈಗ ನೋಟಿಫೈ ಮಾಡಿದ್ದಾರೆ. ಮತ್ತದನ್ನ ಡಿನೋಟಿಫೈ ಮಾಡಕ್ ಆಗಲ್ಲ. ಸೊ ಹೆಂಗ್ ಹೋದ್ರು ನಿಮಗೆ ರಿವರ್ಸು ಹೇಳಿ. ಎತ್ಕೊಂಡ್ರಿ ಕೊಡದೇ ಇರೋರ್ಗೆ ರಿವರ್ಸ್. ಈಗ ಸರ್ಕಾರ ಕಾನೂನಾತ್ಮಕವಾಗಿ ಅವ್ರಿಗೆ ಈಗ ರಾಜಕೀಯ ಕುಮ್ಮಕ್ ತಗೊಂಡು ಅಂತವ್ರೆ. ರಾಜಕೀಯ ಇದ್ ಮಾಡ್ಕೊಂಡು ಅವ್ರ ಮನೆ ಅವ್ರು ಹಾಳು ಮಾಡ್ಕೊಂಡು ಅವ್ರು ನಿಮ್ದು ರಾಜಕೀಯ ಅಂತಾರೆ, ನೀವು ಹೌದು ರಾಜಕೀಯ ನಾವು ಹೌದು. ಈಗ ನೀವು ಇವ್ರು DK ಶಿವಕುಮಾರ್ ಬೆಂಬಲಿಗರಂತ ಅವ್ರು ಅಂತಾರೆ, ನೀವ್ ಅಂತೀರಿ ಅವ್ರು ಕುಮಾರಸ್ವಾಮಿ ಮತ್ತು ಬಿಜೆಪಿ ರಾಜಕೀಯ ಷಡ್ಯಂತ್ರ ಬಲಿ ಆಗ್ತಿದ್ದಾರೆ. ನನಗ್ ಕಾಣ್ತಾ ಇರೋದು ರಾಜಕೀಯ ನಿಮ್ಮಲ್ಲಿ ಚೆನ್ನಾಗಿ ಬಿತ್ತಿದ್ದಾರೆ. ಯಾಕೆ ಅಂತಂದ್ರೆ ಒಂದೊಂದು ಪಾರ್ಟಿ ಪರವಾಗಿ ಒಬ್ಬೊಬ್ರು ಇದೀವಿ. ನಾನು JDS ಪಾರ್ಟಿ ವೇಜ್ ಎಲ್ಲ ರೈತರು ಇರೋದಿಲ್ಲ. ನೀವು ಹೇಳಿದ್ರೆ ಯಾಕೆ ಕೊಡ್ತೀವಿ ಅಂತ ನಮಗೆ ಯಾಕೆ ಯಾಕೆ ಬಂದ್ರೆ 20 ವರ್ಷ ಹಿಂದೆ ರಿಜ್ಯೂಮ್ ಮಾಡಿದ್ರೆ ಯಾವ ಸರ್ಕಾರನೂ 3 ಸರ್ಕಾರ ಬಂದ್ರು ಎಲ್ಲರೂ ಪಾಲುದಾರರೇ ಇದ್ದಾರೆ. 3 ಸರ್ಕಾರದಲ್ಲೂ CM ಆಗಿರುವಂತವ್ರೆ. ಯಾರು ರೆಡ್ಯೂಮ್ ತೆಗಿಯೋಕ್ಕೆ ಕ್ರಮ ತಗೊಳ್ಳಿಲ್ಲ. ಈಗ 4-1 ಆದಾಗೂ ಯಾವ ಸರ್ಕಾರದವರು, ಯಾವ ಮಿನಿಸ್ಟ್ರುಗಳಾಗ್ಬೋದು, ಶಾಸಕರಾಗ್ಬೋದು, ಯಾವುದೇ ರೈತ ಮುಖಂಡರುಗಳಾಗ್ಬೋದು ಈ ಭಾಗ ಯಾರು ಬರಲ್ಲ. ರೆಡ್ಯೂಮ್ ತೆಗಿಯೋಕ್ಕೂ ಬರಲ್ಲ. 4-1 ಆದಾಗೂ ಯಾರೂ ಬಂದಿಲ್ಲ. 4-1 ಆಗಿ 1.5 ವರ್ಷ ಆಯಿತು. ಅವತ್ತಿಂದ ಯಾರೂ ಇಲ್ಲ. ನೀವು 4-1 ಆದಮೇಲೆ ವಿರೋಧ ಇರೋರು ಮಾಡ್ತಾ ಇದ್ದೀರಾ. ನಾವು ಪರ ಇರೋರು ಯಾಕೆ ಬಂದಿದ್ದೀವಿ ಅನ್ನೋಕ್ಕೆ ಪ್ರಶ್ನೆ ಕೇಳ್ತೀವಿ. ನಮಗೆ ನೋಡಿ 6-1 ರೆಡ್ಯೂಮ್ ತೆಗಿಯೋಕ್ಕೆ ಆಗದೆ ಇರುವಂಥ ಸರ್ಕಾರದಲ್ಲಿ 20 ವರ್ಷ ಆಯಿತು. 6-1 ಆದಮೇಲೆ ಫೈನಲ್ ನೋಟಿಫಿಕೇಶನ್ ಆದಮೇಲೆ ತೆಗಿತಾರೆ ಅಂತ ಯಾವ ಗ್ಯಾರಂಟಿ? ನಮ್ಮನ್ನ ಯಾವ ಮಟ್ಟಿಗೆ ದಡ ಸೇರಿಸ್ತಂತ ಯಾವ ಗ್ಯಾರಂಟಿ? ಹಂಗಾಗಿ ನಮಗೆ ಈ 20 ವರ್ಷ ವನವಾಸ ಸಾಕು. ಹೆಂಗೂ ಫೈನಲ್ ನೋಟಿಫಿಕೇಶನ್ ಮಾಡಿದ್ದೀರಾ, ನಮ್ಗೇನು ಪರಿಹಾರ ಕೊಡಬೇಕು ಆದಷ್ಟು ಬೇಗ ನಮ್ಮ ಪರಿಹಾರ ಬಿಡುಗಡೆ ಮಾಡಿ, ನಮ್ಗೆ ಏನು ಸೈಟ್ ಕೊಡ್ತೀರಾ, ಶೇರಿಂಗ್ ಕೊಡ್ತೀರಾ, ಕೊಟ್ಟು ನಮ್ಗೆ ಬೇಗ ವಿತಿನ್ 2 ತಿಂಗಳು 3 ತಿಂಗಳು ಇಲ್ಲ 1 ವರ್ಷದಲ್ಲಿ ನಮ್ಗೆ ರೈತರಿಗೆ ಪ್ರಾಜೆಕ್ಟ್ ಆದ್ಮೇಲೆ ಮೇಡಮ್ ಈಗಲೇ ಕೊಡ್ತಾ ಇದ್ದಾರೆ. ನಿಮ್ಗೆ ಹೆಂಗ್ ಕೊಡ್ತಾರೆ? ಕೊಡ್ತಾ ಇದ್ದಾರೆ ನೋಡಿ, ಬಾಂಡ್ ಕೊಡ್ತಿದ್ದಾರೆ. ಕರೆಕ್ಟ್. ಇನ್ಯಾವ 50 ವರ್ಷಕ್ಕೆ ಪಾಪ ಬಹಳ ಜನ ಉಳಿತಾರ ಹೋಗ್ತಾರೆ, ಯಾರಿಗೆ ಗೊತ್ತು? ಸೈಟು ನೋಡ್ಕೊಳಕ್ ಆಗಲ್ಲ. ಈಗ ಟೌನ್ಶಿಪ್ ಮಾಡೋದಕ್ಕೆ ಇಟ್ಸ್ ನಾಟ್ ಅ ಸ್ಮಾಲ್ ಪ್ರಾಜೆಕ್ಟ್, ಇಟ್ಸ್ ಅ ವೆರಿ ಬಿಗ್ ಪ್ರಾಜೆಕ್ಟ್. ಆಯ್ತಾ? ಇವಾಗ 1.5 ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ಇರುತ್ತೆ. ನಾಳೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ಓಕೆ. DK ಶಿವಕುಮಾರ್ ಇರೋ ಸ್ಪೀಡಲ್ಲಿ ನೋಡಿದ್ರೆ ಅವರು ಒಂದು 10 ವರ್ಷಕ್ಕೆ ಮಾಡ್ಬೋದೇನೋ. ಯಾಕೆ ಅಂದರೆ ಇಟ್ಸ್ ಅ ಲಾಂಗ್ ಪ್ರೊಸೆಸ್. ಇದು ತುಂಬ ದೊಡ್ಡ ಟೌನ್ಶಿಪ್. ಸೊ ಅದಾದ ಮೇಲೆ ನಿಮಗೆಲ್ಲರಿಗೂ ಕೂಡ
ನಿಮ್ಮನ್ನ ಪಾರ್ಟ್ನರ್ಶಿಪ್ ಅಲ್ಲಿ ನಿಮ್ಗೆ ಲ್ಯಾಂಡ್ ಕೊಡ್ತೀನಿ ಅಂತಿದ್ದಾರೋ ಅದೆಲ್ಲ ಸಿಗಬೇಕಂದ್ರೆ ಯು ಶುಡ್ ವೇಟ್ ಫಾರ್ ಅನದರ್ 15 days. ಅದರ್ವೈಸ್ ನಿಮ್ಗೆ ಬಾಂಡ್ ಕೊಟ್ಟಿರ್ತಾರೆ, ನಿಮ್ಗೆ ಖಾತ್ರಿ ಇರುತ್ತೆ. ಬಟ್ ನೀವು ಆ ಲ್ಯಾಂಡ್ ಅಲ್ಲಿ ಕಾಲು ಇಡಕ್ಕಾಗಲ್ಲ ಅಂಟಿಲ್ ಅನ್ಲೆಸ್ ಅದಾಗೋವರೆಗೂ. ಹೌದಾ? ಕರೆಕ್ಟ್ ತಾನೆ? ಅದನ್ನೇ ನಾನು ಕೇಳಿದ್ರೆ ಈಗ ರೆಡ್ ಝೋನ್ ಇದೆಯಲ್ಲ, ಈಗ ನಾವು ಆಯ್ತು ಒಂದು ನಿಮಿಷ ಇರಬೇಕು, ನಮಗೆ ಅಕ್ವರೇಷನ್ ಬೇಡ ಅಂತೀವಿ, ಇದಕ್ಕೆ ಕ್ಯಾನ್ಸಿಲೇಷನ್ ಮಾಡಿ 6-1 ಆಗಿದೆ. ಈಗ ಕ್ಯಾನ್ಸಿಲೇಷನ್ ಮಾಡಿ ರೆಡ್ ಝೋನ್ ತೆಗ್ದು ಮಾಡ್ಕೊಡೋ ಧೀರ ಮಗ ಯಾರು ಬರ್ಲಿ ಕೊಡ್ಲಿ. ನಿಮ್ಮ ಮಾಧ್ಯಮ ಆಯ್ತಪ್ಪ, ಇಷ್ಟೆಲ್ಲ ಮಾತಾಡ್ತೀರಲ್ಲ, ಈ ಡಿ ಕೆ ಶಿವಕುಮಾರ್ ಅವರು ರೆಡ್ ಝೋನ್ ತೆಗೆ ಕೇಳ್ಬೇಕಾಗಿತ್ತು. ಈಗ ಯಾರು ಜಿಬಿಐಟಿಗೆ ತಂದೆ ಆಗೋದಾಗುತ್ತೆ. ರೆಡ್ ಝೋನ್ ತೆಗೆದಿದ್ರೆ ಎಲ್ಲದಕ್ಕೂ ಉತ್ತರ ಸ್ವಾತಂತ್ರ್ಯ. ನೀವು 1 ಎಕರೆ ಕೊಡ್ತಿದ್ರು, 10 ಗುಂಟೆ ಕೊಡ್ತಿದ್ರು, ನೀವು ಕೊಡ್ತಿದ್ರಿ. ಹೌದಾ? ರೆಡ್ ಝೋನ್ ತೆಗೆದಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತಿತ್ತು. ಅದನ್ನ ಬಿಟ್ಬಿಟ್ಟು ಹಳಿಯಾಲ್ನ ಮಗಳ ಗಂಡ ಅಂತೇಳಿ ರೆಡ್ ಝೋನ್ ಬಿಟ್ರು. ಈಗ ಫೈನಲ್ ನೋಟಿಫಿಕೇಶನ್ ತೆಗೆದಿದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು. ಹೌದಾ? ಇವಾಗ ನೀವು ನೋಟಿಫಿಕೇಶನ್ ಆದ್ಮೇಲೆ ಕೊಡ್ಲೇಬೇಕು. ದೇರ್ ಇಸ್ ನೋ ಅದರ್ ಚಾಯ್ಸ್. ತಗಿಸ್ಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವ್ರ ಹತ್ರ. ಮಾತಾಡ್ತಾನೆ ಇಲ್ಲ ನಮ್ಮ ವಿಡಿಯೋದಲ್ಲಿ ಬರಕ್ಕೆ ಇಷ್ಟ ಆಗಲ್ಲಾನೆ. ಅದು ನನಗೆ ಗೊತ್ತು. ನೀವೀಗ ಕುಮಾರಸ್ವಾಮಿ ಅವ್ರು ತೆಗಿಬೇಕು ಅಂತ ಕುಮಾರಸ್ವಾಮಿಗೆ ಹೇಳ್ತಿದ್ದೀರಲ್ಲ, ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ. ಅವರೇ ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿ, ಯಾಕಂದ್ರೆ ಅದು ಸಮಸ್ಯೆ ಆಗುತ್ತೆ. ಅವ್ರ ರಾಜಕೀಯ ಏನ್ ಸರ್ ಈಗ ರೆಡ್ ಅದನ್ನ ಹೊತ್ಕೊಳಕ್ಕಾಗಲ್ಲ, ಇದನ್ನ ಹೊತ್ಕೊತೀನಿ ಅಂದ್ರೆ ಏನಂತ? ಅದನ್ನ ಅವ್ರ ಜವಾಬ್ದಾರಿ. ಅಲ್ಲಿ ಇಲ್ಲಿ ನಾವೇನಿದೀವೋ ನಾವೊಂದು 70% ಜನ ಅವ್ರಿಗೆ ಅದನ್ನ ಒತ್ತಾಯ ಹಾಕಿದ್ದೀವಿ. ಯಾಕೆಂದ್ರೆ ನಾವೆಲ್ಲ ಅಭಿವೃದ್ಧಿ ಆಗ್ತೀವಿ. ನಮ್ಮದೇ ವ್ಯವಸಾಯ ಮಾಡಕ್ಕೆ ಆಗ್ತಾ ಇಲ್ಲ. 2 ಇಂಡಸ್ಟ್ರಿಯ ಮಧ್ಯದಲ್ಲಿ ಇರೋದ್ರಿಂದ ಈಗ ನಮ್ಮಲ್ಲಿ 5 ಎಕರೆ ಜಾಗ ಇದೆ. 1 ಎಕರೆದು ಗೌತಮ್ ಗೌಡ ಅಂತ. ಗೌತಮ್ ಅವರು ಅಭಿವೃದ್ಧಿ ಅನ್ನೋ ಡೆಫಿನೇಷನ್ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಸರ್. ಈಗ ನಾವು ಸಿಟಿಯಲ್ಲಿರೋರು ನಮ್ಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ನಮ್ಮೂರಲ್ಲಿ ಏನಾದರೂ 1 ಎಕರೆ ಹೊಲ ತಗೊಂಡು ನನಗೆ ಅದು ಅಭಿವೃದ್ಧಿ ಆಯಿತಾ. ನಿಮಗೇನು ಸಾಕಾಗೋಗಿದೆಪ್ಪ ಇಲ್ಲಿ ಈ ನೀರು ಈ ಬೇಸಾಯ, ನಾವು ಇಲ್ಲಿಂದ ನಾವು ಹೊರಗಡೆ ಹೋಗಿ ನಮ್ಮ ಬದುಕು ಕಟ್ಕೋತೀವಿ ಅನ್ನೋದು ನಿಮ್ಗೆ ಅಭಿವೃದ್ಧಿ. ಇಲ್ಲಪ್ಪ ನನಗೆ ಇರೋ ಜಮೀನಲ್ಲೇ ನಾನು ಜೀವನ ಮಾಡ್ಕೊಂಡು ಜೀವನ ಕಟ್ಕೋತೀನಿ ಅನ್ನೋದು ಅದು ಅವ್ರಿಗೆ ಅಭಿವೃದ್ಧಿ. ಸೊ ಅಭಿವೃದ್ಧಿ ಅನ್ನೋ ಪರಿಭಾಷೆ ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ. ಸೊ ನಿಮ್ಗೆ ಅಭಿವೃದ್ಧಿ ಅವ್ರಿಗೆ ಅಭಿವೃದ್ಧಿ ಅಂತ ಹೇಳೋಕ್ಕಾಗಲ್ಲ. ಹೌದಾ? ಅದ್ರ ಬಗ್ಗೆ ನಾವು ಹೇಳ್ತಾ ಇರೋದೇನೆಂದ್ರೆ, ಈಗ ನಾವು 5 ಎಕರೆ ಜಾಗದಲ್ಲಿ 1 ಎಕರೆ ದುಡ್ಡು ತಗೊಂಡು ನೋಡಿದ್ರೆ ಇಲ್ಲಿ ಅಂಗಡಿಗಳು ನಾವೆಲ್ಲ ವ್ಯವಸಾಯ ಮಾಡ್ತಾ ಇದ್ದೀವಿ. ನಮಗೇನು ನಿಂದೋರಕ್ಕಾಗಿಲ್ಲ. ಏನು ಅಂದರೆ ಊಟ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಬಟ್ಟೆ ಹಾಕಿ ಓಡಾಡ್ತಾ ಇದ್ದೀವಿ, ಅದಕ್ಕೆ ಮಾತ್ರ ಆಗ್ತಾ ಇದೆ. ಅದೇ ನಮ್ಮ ಇಲ್ಲಿಂದ ನೋಡ್ಕೊಂಡು ಹೋಗಿ ನೀವು 25-30 ಅಂಗಡಿಗಳಿದೆ. ಎಲ್ಲ ಹೊರಗಡೆಯಿಂದ ಬಂದು ಇಲ್ಲಿ ಬಂಡವಾಳ ಹಾಕಿ ಬಂಡವಾಳ ಶಾಹಿಗಳಾಗಿ ಇಲ್ಲಿ ಮನೆಗಳು ಕಟ್ಟಿ ಬಿಲ್ಡಿಂಗ್ ಕಟ್ಕೊಂಡು ಆರಾಮಾಗಿದೆ. ನಾವು ಇಲ್ಲಿ ಜಮೀನು ಇಟ್ಕೊಂಡಿರೋರು, 10 ಎಕರೆ ಜಮೀನು ಇಟ್ಕೊಂಡಿರೋರು ಇವತ್ತು ಏನು ಮಾಡೋಕ್ಕಾಗ್ತಾ ಇಲ್ಲ.